ಚಿಕ್ಕಮಗಳೂರು ಜಿಲ್ಲೆಯ ಇನ್ನುಳಿದ 3 ಕ್ಷೇತ್ರಗಳಲ್ಲೂ ಪೈಪೋಟಿ ಬಿರುಸಿನಿಂದ ಕೂಡಿದೆ. ಪಕ್ಷಾಂತರದ ಪರಿಣಾಮ ಈ ಕ್ಷೇತ್ರಗಳಲ್ಲಿ ಯಾವ ರೀತಿ ಮತದಾರರ ಮೇಲೆ ಪ್ರಭಾವ ಬೀರಿದೆ ಅನ್ನೋದು ಎಲೆಕ್ಷನ್ನಲ್ಲೇ ಗೊತ್ತಾಗಲಿದೆ. ಮೂಡಿಗೆರೆ, ತರೀಕೆರೆ ಹಾಗೂ ಕಡೂರು ಕ್ಷೇತ್ರಗಳಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ಬನ್ನಿ ನೋಡೋಣ. ಮೂಡಿಗೆರೆಯಲ್ಲಿ ಮೋಡಿ ಮಾಡೋರು ಯಾರು? ಮೀಸಲು ಕ್ಷೇತ್ರ ಈ ಬಾರಿ ಯಾರಿಗೆ ಮೀಸಲು? ಮೂಡಿಗೆರೆ ದಕ್ಷಿಣದ ಕಾಶಿ ಎಂದೇ ಬಿಂಬಿತವಾಗಿರುವ ಕಳಸದ ಕಳಸೇಶ್ವರ ದೇವಾಲಯ, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯ ಈ ಕ್ಷೇತ್ರಕ್ಕೆ ಕಿರೀಟವಿಟ್ಟಂತಿವೆ. ಆದ್ರೆ ಪಕ್ಕಾ ನಕ್ಸಲ್ ಪೀಡಿತ ಪ್ರದೇಶ. ರಾಜಕೀಯದ ವಿಷಯದಲ್ಲೂ ಅಷ್ಟೇ. ಜಿದ್ದಾಜಿದ್ದಿನ ಕ್ಷೇತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಳೆದ 2 ಬಾರಿ ಇಲ್ಲಿ ಕಮಲ ಅರಳಿದೆ. ಪರಿಶಿಷ್ಟರ ಮೀಸಲು ಕ್ಷೇತ್ರವಾಗಿರುವ ಮೂಡಿಗೆರೆಯಲ್ಲಿ ಎಂಪಿ ಕುಮಾರಸ್ವಾಮಿ ಹಾಲಿ ಬಿಜೆಪಿ ಶಾಸಕ. ಸತತ 2 ಬಾರಿ ಜಯದ ನಗೆ ಬೀರಿರುವ ಕುಮಾರಸ್ವಾಮಿ ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕಿ ಮೋಟಮ್ಮ 3 ಬಾರಿ ಆಯ್ಕೆಯಾಗಿದ್ರು. ಈ ಬಾರಿಯೂ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಕೆಜೆಪಿ ಪರಿಸ್ಥಿತಿ ಇಲ್ಲಿ ಹೇಳಿಕೊಳ್ಳುವಂತಿಲ್ಲ. ಪರಿಶಿಷ್ಟ ಮೀಸಲು ಕ್ಷೇತ್ರವಾದ್ರೂ ಇಲ್ಲಿ ಒಕ್ಕಲಿಗ ಮತದಾರರೇ ನಿರ್ಣಾಯಕ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,45,000 ಮತದಾರರಿದ್ದಾರೆ. ಈ ಪೈಕಿ 46,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ 13,000 ಮುಸ್ಲಿಂ ಮತಗಳಿವೆ. ತರೀಕೆರೆಯಲ್ಲಿ ಯಾರ ತಕಧಿಮಿತ? ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವ ಕ್ಷೇತ್ರವಿದು. ಇತಿಹಾಸ ಪ್ರಸಿದ್ಧ ಅಮೃತಪುರದ ಅಮೃತೇಶ್ವರ ದೇವಾಲಯ ತರೀಕೆರೆ ಕ್ಷೇತ್ರದಲ್ಲಿದೆ. ಹೆಬ್ಬೆ ಜಲಪಾತ ಹಾಗೂ ಕಲ್ಲತ್ತಗಿರಿ ಜಲಪಾತಗಳ ವೈಭವ ನೋಡಲು 2 ಕಣ್ಣು ಸಾಲದು. ಇನ್ನು ರಾಜಕೀಯವಾಗಿ ಜಾತಿ ಆಧಾರದ ಮೇಲೆ ಚುನಾವಣೆಯ ಸೂತ್ರ ಹಿಡಿದಿರುವ ಕ್ಷೇತ್ರ ಇದು. ಕಾಂಗ್ರೆಸ್ ಭದ್ರಕೋಟೆಯಂತಿದ್ದ ತರೀಕೆರೆಗೆ ಕಳೆದ ಬಾರಿ ಬಿಜೆಪಿ ಲಗ್ಗೆ ಇಟ್ಟಿತ್ತು. ಆದರೆ ಪಕ್ಷಾಂತರ ಪರ್ವಕ್ಕೆ ಸಿಲುಕಿದ ಶಾಸಕ ಡಿಎಸ್ ಸುರೇಶ್ ಬಿಜೆಪಿಗೆ ಬಾಯ್ ಬಾಯ್ ಹೇಳಿದ್ದು ಕೆಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲೂ ಟಿಕೆಟ್ ರೇಸ್ ಜೋರಾಗಿದೆ. ಕ್ಷೇತ್ರದ ವಿಶೇಷ ಏನಂದ್ರೆ ಒಮ್ಮೆ ಇಲ್ಲಿಂದ ಗೆದ್ದವರು ಮತ್ತೆ ಗೆಲ್ಲೋದಿಲ್ಲ. ಹಾಗಾಗಿ ಈ ಬಾರಿ ಯಾರಿಗೆ ಗೆಲುವಿನ ಲಕ್, ಯಾರಿಗೆ ಸೋಲಿನ ಲಕ್ವಾ ಹೊಡೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿದೆ. ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,54,000 ಮತದಾರರಿದ್ದಾರೆ. ಈ ಪೈಕಿ 45,000 ಲಿಂಗಾಯತರು, 25,000 ಕುರುಬರು, 12,000 ಮುಸ್ಲಿಮರು, 12,000 ಉಪ್ಪಾರ ಹಾಗೂ 50,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮತಗಳಿವೆ. ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಕಿಂಗ್? ಕಡೂರು ಒಂದು ಕಾಲಕ್ಕೆ ಕಾಂಗ್ರೆಸ್ ಭದ್ರಕೋಟೆ. ಕಳೆದ ಬಾರಿಯೂ ಅದು ಸಾಬೀತಾಗಿತ್ತು. ಜಿಲ್ಲೆಯ 4 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದಿದ್ರು ಇಲ್ಲಿ ಕಾಂಗ್ರೆಸ್ ನಗೆ ಬೀರಿತ್ತು. ಆದರೆ ಶಾಸಕ ಕೆಎಂ ಕೃಷ್ಣಮೂರ್ತಿ ಅಕಾಲಿಕ ನಿಧನದಿಂದ ಬೈ ಎಲೆಕ್ಷನ್ ನಡೆದು ಬಿಜೆಪಿ ಕಡೂರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಆವತ್ತು ಜೆಡಿಎಸ್ ಅಭ್ಯರ್ಥಿ ವೈಎಸ್ವಿ ದತ್ತಾ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವಿಶ್ವನಾಥ್ ಜಯಗಳಿಸಿದ್ರು. ಈ ಬಾರಿಯೂ ವಿಶ್ವನಾಥ್ ಬಿಜೆಪಿಯಿಂದ ಒಂದು ಕೈ ನೋಡೋಕೆ ಸಜ್ಜಾಗಿದ್ದಾರೆ. ಬಿಎಸ್ವೈ ನೇತೃತ್ವದ ಕೆಜೆಪಿ ಇಲ್ಲಿ ಬೆಳ್ಳಿ ಪ್ರಕಾಶ್ರನ್ನ ಕಣಕ್ಕಿಳಿಸಿದೆ. ಜೆಡಿಎಸ್ನಿಂದ ವೈಎಸ್ವಿ ದತ್ತಾ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಕೆಬಿ ಮಲ್ಲಿಕಾರ್ಜುನ್, ಕೆಎಂ ಕೆಂಪರಾಜು ಹೆಸರುಗಳು ಕೇಳಿ ಬರ್ತಿವೆ. ಕಡೂರು ಕ್ಷೇತ್ರದಲ್ಲಿ ಒಟ್ಟು 1,74,000 ಮತದಾರರಿದ್ದಾರೆ. ಈ ಪೈಕಿ 48,000 ಲಿಂಗಾಯತರು ಹಾಗೂ 30,000 ಕುರುಬ ಮತದಾರರಿದ್ದು ಅವರೇ ಇಲ್ಲಿ ಡಾಮಿನೆಂಟ್. ಉಳಿದಂತೆ 10,000 ಪರಿಶಿಷ್ಟ ಜಾತಿ, 16,000 ಬಂಜಾರರು, 16,000 ಉಪ್ಪಾರರು ಹಾಗೂ 11,000 ಮುಸ್ಲಿಂ ಮತದಾರರಿದ್ದಾರೆ.
ಒಟ್ಟಾರೆ ಈ 3 ಕ್ಷೇತ್ರಗಳಲ್ಲಿ ಯಾರು ಮೋಡಿ ಮಾಡ್ತಾರೆ, ಯಾರ್ಯಾರು ಮುಗ್ಗರಿಸಿ ಬೀಳ್ತಾರೆ ಅನ್ನೋದನ್ನ ಮತದಾರ ಪ್ರಭುಗಳು ನಿರ್ಧರಿಸಲಿದ್ದಾರೆ. ಆದ್ರೆ ಈ ಬಾರಿ ಚುನಾವಣೆ ಮಾತ್ರ ಸಿಕ್ಕಾಪಟ್ಟೆ ಕಾವು ಪಡೆದುಕೊಂಡಿರೋದಂತೂ ನಿಜ. ಪಕ್ಷಾಂತರಿಗಳು ಪಾಠ ಕಲಿತಾರಾ, ಪಕ್ಷಕ್ಕೆ ನಿಷ್ಠೆ ತೋರಿದವರು ಗೆದ್ದು ಬರ್ತಾರಾ? ಎಲ್ಲದಕ್ಕೂ ಮತದಾರರೇ ಉತ್ತರ ನೀಡಲಿದ್ದಾರೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿದ್ದಾಜಿದ್ದಿನ ರಾಜಕೀಯ ಖಚಿತ. ಪ್ರತಿಷ್ಠಿತರು ಗೆಲುವಿಗೆ ಕಸರತ್ತು ನಡೆಸಿದ್ರೆ ಅವರನ್ನ ಸೋಲಿಸಲು ಒಳ ಒಪ್ಪಂದ ನಡೆಯೋ ಎಲ್ಲಾ ಸಾಧ್ಯತೆಗಳು ಕೂಡ ಈ ಜಿಲ್ಲೆಯಲ್ಲಿ ಗೋಚರಿಸ್ತಾ ಇವೆ. ಹಾಗಿದ್ರೂ ಎಲ್ಲದಕ್ಕೂ ತೀರ್ಪು ನೀಡೋದು ಮಾತ್ರ ಮತದಾರ ಪ್ರಭುಗಳು. ಅದನ್ನ ಎಲ್ಲರೂ ಗೌರವಿಸಲೇಬೇಕು. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಜಿಲ್ಲೆಯ ರಾಜಕೀಯ ಚಿತ್ರಣ ನೀಡೋಕೆ ಮತ್ತೆ ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.